ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಇಂಗ್ಲೀಷಲ್ಲಿರೋ ಫಸ್ಟ್ ಪೋಮ್ ರೋಮಿಯೋ ಜೂಲಿಯಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಬ್ಯಾಕ್ಗ್ರೌಂಡ್. ಓಕೆ, ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ. ಸೊ ವೆರೋನಾನನ್ನ ನೆನಪಿಟ್ಕೊಳ್ಳಿ ನೀವು. ದ ಕ್ಯಾಪ್ಯುಲೆಟ್ಸ್ ಆ್ಯಂಡ್ ದ ಮೊಂಟೇಗ್ಸ್, ಈ ಎರಡು ಫ್ಯಾಮಿಲಿ, ಕ್ಯಾಪ್ಯುಲೆಟ್ಸ್ ಮತ್ತು ಮೊಂಟೇಗ್ಸ್ ಅಂತ. ಇದು ಯಾರು ಅಂತ ಅಂದ್ಕೊಳ್ಳೋಕ್ಕೆ ನೀವು RMJC ಅಂತ ನೆನಪಿಟ್ಕೋಬೇಕು. RM ಅಂದರೆ ರೋಮಿಯೋ ಮೊಂಟೇಗ್ ಫ್ಯಾಮಿಲಿಯವನು, JC ಅಂದರೆ ಜೂಲಿಯಟ್ ಕ್ಯಾಪ್ಯುಲೆಟ್ ಫ್ಯಾಮಿಲಿಯವಳು ಅಂತ. ಸೊ ಇವರಿಬ್ಬರು ರೈವಲ್ ಫ್ಯಾಮಿಲಿ ಆಗಿರ್ತಾರೆ, ಎನಿಮೀಸ್ ಆಗಿರ್ತಾರೆ. ಈ ಕ್ಯಾಪ್ಯುಲೆಟ್, ಓಲ್ಡ್ ಲಾರ್ಡ್ ಕ್ಯಾಪ್ಯುಲೆಟ್ ಅಂತ ಜೂಲಿಯಟ್ ಅಪ್ಪ, ಅವರು ಒಂದು ಪಾರ್ಟಿ ಅರೇಂಜ್ ಮಾಡ್ತಾರೆ. ಅದರಲ್ಲಿ ಜೂಲಿಯಟ್ ಡ್ಯಾನ್ಸ್ ಮಾಡ್ತಿರ್ತಾಳೆ. ರೋಮಿಯೋ ಅಲ್ಲಿಗೆ ಬಂದಿರ್ತಾನೆ. ಯಾಕೆ ಅಂತ ನೀವು ಅಂದ್ಕೊಂಡ್ರೆ, ಅವ್ನು ಆ್ಯಕ್ಚುಲಿ ಬರೋದು ರೋಸಲಿನ್ ಅಂತವಳ ನೋಡೋಕ್ಕೆ, ಜೂಲಿಯಟ್ನ ನೋಡೋಕ್ಕಲ್ಲ. ಹಿ ಅಟೆಂಡೆಡ್ ದ ಸಪ್ಪರ್ ಇನ್ ಡಿಸ್ಗೈಸ್ ಟು ಸಿ, ಅಂದರೆ ಬೇರೆ ವೇಷ ಹಾಕ್ಕೊಂಡು ಬಂದಿರ್ತಾನೆ ಯಾರನ್ನ, ರೋಸಲಿನ್ನ ನೋಡೋಕ್ಕೆ. ಅಲ್ಲಿ ಜೂಲಿಯಟ್ ಡ್ಯಾನ್ಸ್ ಮಾಡೋದು ನೋಡ್ಬಿಟ್ಟು ಅವ್ನು ಫುಲ್ ಫ್ಯಾಸಿನೇಟ್ ಆಗೋಗ್ತಾನೆ. ಅವಳ ಬ್ಯೂಟಿ ನೋಡ್ಬಿಟ್ಟು ಅವ್ನು ಫುಲ್ ಫ್ಯಾಸಿನೇಟ್ ಆಗೋಗ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಅವಳು ಲಾರ್ಡ್ ಕ್ಯಾಪ್ಯುಲೆಟ್ ಮಗಳು ಅಂತ. ಅವಳಿಗೂ ಅವನ ಮೇಲೆ ಅಟ್ರಾಕ್ಷನ್ ಬರುತ್ತೆ. ಸೊ ಇದರಲ್ಲಿ ನಾವು ರೋಮಿಯೋಗೆ ಜೂಲಿಯಟ್ ಬ್ಯೂಟಿ ಬಗ್ಗೆ ರೋಮಿಯೋ ಏನು ಹೇಳ್ತಾನೆ, ರೋಮಿಯೋ ಬ್ಯೂಟಿ ಬಗ್ಗೆ ಜೂಲಿಯಟ್ ಏನು ಹೇಳ್ತಾಳೆ ಅಂತ ನೋಡೋಣ. ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ರೋಮಿಯೋ. ಓ ಶಿ ಡಾಟ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅಂದರೆ ಜೂಲಿಯಟ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ದ ಲೈಟ್ ಅರೌಂಡ್ ಹರ್. ಅಂದರೆ ಅವಳು ಟಾರ್ಚೇ ಅವಳ ಮುಂದೆ ಡಲ್ಲಾಗಿ ಕಾಣುತ್ತೆ, ಅವಳು ಟಾರ್ಚ್ಗಿಂತ ಬ್ರೈಟ್ ಆಗಿದ್ದಾಳೆ ಅಂತ ಹೇಳ್ತಿದ್ದಾನೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಅಂದರೆ ಶಿ ಲುಕ್ಸ್ ಲೈಕ್ ಅ ಬ್ರೈಟ್ ಲೈಟ್ ಇನ್ ನೈಟ್ ಅಂತ. ಹರ್ ಬ್ಯೂಟಿ ಶೈನ್ಸ್ ಇನ್ ದ ಚೀಕ್ ಆಫ್ ನೈಟ್ ಅಂತ ಹೇಳ್ಬೋದು. ಆಸ್ ಅ ರಿಚ್ ಜ್ಯುವೆಲ್ ಇನ್ ಇಥಿಯೋಪಿಯಾಸ್ ಇಯರ್. ಅಂದರೆ ಇಥಿಯೋಪಿಯಾಸ್ ಇಯರ್ ಅಂದರೆ ಡಾರ್ಕ್ ಸ್ಕಿನ್ನಲ್ಲಿ ಒಂದು ಜ್ಯುವೆಲ್ರಿ ಹಾಕಿದಾಗ ಎಷ್ಟು ಬ್ರೈಟಾಗಿ ಕಾಣುತ್ತೆ, ಆ ಥರ ಅವಳು ಬ್ರೈಟಾಗಿ ಎಲ್ಲರ ಮುಂದೆ ಸ್ಟ್ಯಾಂಡ್ ಔಟ್ ಆಗ್ತಾಳೆ ಅಂತ. ಬ್ಯೂಟಿ ಟೂ ರಿಚ್ ಫಾರ್ ಯೂಸ್ ಫಾರ್ ಅರ್ ಟು ಡಿಯರ್. ಅಂದರೆ ಅವಳು ಈ ಆರ್ಡಿನರಿ ಅರ್ತ್ಗೆ ಟೂ ಪ್ರೆಷಿಯಸ್ ಅಂತ. ಅಂದರೆ ದ ಅರ್ತ್ ಡಸ್ ನಾಟ್ ಡಿಸರ್ವ್ ಹರ್ ಅನ್ನೋ ಥರ ಹೇಳ್ತಿದ್ದಾನೆ. ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೋಸ್. ಅಂದರೆ ಅವಳು ಸುತ್ತ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ, ಒಂದಿಷ್ಟು ಜನ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಅವಳು ಮಾತ್ರ ಒಳ್ಳೆ ಡವ್ ಥರ ಕಾಣಿಸ್ತಾರೆ, ಉಳಿದಿರೋರೆಲ್ಲ ಕ್ರೋ ಥರ ಕಾಣಿಸ್ತಾರೆ ಅಂತ. ಅಂದರೆ ಅವಳು ಅಷ್ಟು ಬ್ರೈಟಾಗಿ ಎಲ್ಲರ ಮುಂದೆ ಸ್ಟ್ಯಾಂಡ್ ಔಟ್ ಆಗ್ತಾಳೆ ಅಂತ. ಆ್ಯಸ್ ಯಾಂಡರ್ ಲೇಡಿ ಓವರ್ ಹರ್ ಫೆಲೋ ಶೂಸ್. ಅಂದರೆ ಶಿ ಲುಕ್ಸ್ ಸುಪೀರಿಯರ್ ಟು ಆಲ್ ವುಮೆನ್. ಅವಳು ಎಲ್ಲರಿಗಿಂತ ಒಂದು ಸ್ವಲ್ಪ ಬೆಟರಾಗೇ ಕಾಣಿಸ್ತಾಳೆ. ನೋ ಒನ್ ಕ್ಯಾನ್ ಕಂಪೇರ್ ಹರ್ ಜೂಲಿಯಟ್ ವಿತ್ ಅದರ್ಸ್ ಅಂತ. ದ ಮೆಜರ್ ಡನ್ ಐಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ದ ಮೆಜರ್ ಡನ್ ಅಂದರೆ ಏನು ಅಂತ ಒಂದೊಂದ್ಸರಿ MCQs ಬರ್ಬೋದು. ದ ಮೆಜರ್ ಡನ್ ಅಂದರೆ ಡ್ಯಾನ್ಸ್ ಮುಗಿದ ಮೇಲೆ ಅಂತ. ಐಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂದರೆ ರೋಮಿಯೋ ಹೇಳ್ತಿದ್ದಾನೆ ಜೂಲಿಯಟ್ ಎಲ್ಲಿ ಹೋಗ್ತಾಳೆ, ಎಲ್ಲಿ ನಿಲ್ತಾಳೆ ಅಂತೆಲ್ಲ ನಾನು ನೋಡ್ತಿರ್ತೀನಿ, ಐಲ್ ಬಿ ಫಾಲೋಯಿಂಗ್ ಹರ್ ಅಂತ. ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ಅಂದರೆ ಅವ್ನು ಹೆಂಗೆ ಹೇಳ್ತೀನಿ ಅಂದರೆ ಅವಳೆಷ್ಟು ಪ್ಯೂರ್, ಅವಳೆಷ್ಟು ಹೋಲಿ ಅಂದರೆ ಅವಳನ್ನ ಟಚ್ ಮಾಡಿದ್ರೆ ಸಾಕು ಅವನಿಗೆ ಬ್ಲೆಸ್ಸಿಂಗ್ ಸಿಕ್ಕಿದಂಗೆ ಅಂತ, ಅವಳಷ್ಟು ಹೋಲಿ ಅಂತ. ಆಮೇಲೆ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫಾರ್ ಸ್ವೇರ್ ಇಟ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಅಂದರೆ ಅವನು ಇವತ್ತಿನ ತನಕ ಅವನಿಗೆ ರಿಯಲ್ ಟ್ರೂ ಲವ್ವೂ ಆಗಿಲ್ಲ, ಮತ್ತು ಅವನು ಇಲ್ಲಿವರೆಗೆ ಟ್ರೂ ಬ್ಯೂಟಿ ನೋಡಿರಲಿಲ್ಲ ಅಂತ ಅವನು ಹೇಳ್ತಿದ್ದಾನೆ. ಅಷ್ಟೇ ಇದರಲ್ಲಿರೋದು. ಸೊ ಏನೆಲ್ಲ ಇದೆ ಅಂತ ಒಂದು ಬೇಗ ಸಮ್ಮರಿ ತೊಗೊಂಬರೋಣ. ಅವಳು ಟಾರ್ಚ್ಗಿಂತ ಬ್ರೈಟ್ ಇದ್ದಾಳೆ. ಅವಳು ರಾತ್ರಿಯಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ತಾಳೆ. ಅವಳು ಇಥಿಯೋಪಿಯಾ ಇಯರ್ಗೆ ಜ್ಯುವೆಲ್ರಿ ಹೆಂಗೆ ಬ್ರೈಟಾಗಿ ಕಾಣುತ್ತೆ ಆ ಥರ ಬ್ರೈಟಾಗಿ ಕಾಣಿಸ್ತಾಳೆ. ಈ ಅರ್ತ್ ಡಸಂಟ್ ಡಿಸರ್ವ್ ಹರ್. ಅವಳು ಅರ್ಥಕ್ಕಿಂತ ಎಕ್ಸ್ಟ್ರಾರ್ಡಿನರಿ. ಅವಳು ಡವ್ ಥರ, ಸ್ನೋವಿ ಡವ್ ಥರ ಕಾಣಿಸ್ತಾಳೆ, ಬಟ್ ಬೇರೆಯವರೆಲ್ಲ ಕ್ರೋ ಥರ ಕಾಣಿಸ್ತಾರೆ. ಅವಳು ತುಂಬ ಪ್ರೆಷಿಯಸ್ಸು. ಅವಳನ್ನು ಇವನು ಮುಟ್ಟಿದ್ರೆ ಸಾಕು ಬ್ಲೆಸ್ ಆದಂಗೆ. ಅವಳು ಎಲ್ಲೋಗ್ತಾಳೆ ಇವನು ಹಂಗೆ ನೋಡ್ತಿರ್ತಾನೆ. ಇವನು ಇಲ್ಲಿವರೆಗೆ ಟ್ರೂ ಲವ್, ಟ್ರೂ ಬ್ಯೂಟಿನ ನೋಡಿರಲಿಲ್ಲ. ಇವಾಗ ನಾವು ಜೂಲಿಯಟ್ ರೋಮಿಯೋ ಬಗ್ಗೆ ಏನು ಹೇಳ್ತಾಳೆ ಅಂತ ನೋಡೋಣ. ಕಮ್ ನೈಟ್ ಕಮ್ ರೋಮಿಯೋ ಕಮ್ ದೌ ಡೇ ಇನ್ ನೈಟ್. ಅಂದರೆ ಶಿ ವಾಂಟ್ಸ್ ನೈಟ್ ಟು ಕಮ್ ಕ್ವಿಕ್ಲಿ. ಯಾಕಂದರೆ ರೋಮಿಯೋ ರಾತ್ರಿ ತಾನೇ ಬರೋದು, ಅದಕ್ಕೆ ರೋಮಿಯೋ ನೋಡೋಕ್ಕೋಸ್ಕರ ಕಮ್ ನೈಟ್ ಅಂತ ರಾತ್ರಿನ ಕರಿತಿದ್ದಾಳೆ. ಫಾರ್ ದೌ ವೈಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಅಂದರೆ ರೋಮಿಯೋ ಸೀಕ್ರೆಟಾಗಿ ಬರ್ತಾನಲ್ಲ ಇವಳನ್ನು ನೋಡೋಕ್ಕೆ. ಸೊ ಆ ಥರ ಸೀಕ್ರೆಟಾಗಿ ಬರಬೇಕು. ಯಾಕಂದರೆ ನೈಟ್ ಅಂದರೆ ಎಲ್ಲರ ಪ್ರಕಾರ ಏನು, ಸ್ಕೇರಿ, ಡಾರ್ಕ್, ಹೀಗೆ ಎಕ್ಸೆಟ್ರಾ ಡಿಸ್ಕ್ರೈಬ್ ಮಾಡ್ತಾರೆ. ಬಟ್ ಇವಳು ಏನು ಹೇಳ್ತಾಳೆ ಅಂದರೆ ಇಟ್ ಹೆಲ್ಪ್ಸ್ ಲವರ್ಸ್, ಇಟ್ ಪ್ರೊಟೆಕ್ಟ್ಸ್ ಲವರ್ಸ್. ಯಾರಿಗೂ ಗೊತ್ತಾಗಲ್ಲ, ಅವ್ರು ಸೀಕ್ರೆಟಾಗಿ ಬೇಕಾದ್ರೆ ಮೀಟ್ ಆಗ್ಬೋದು ಅಂತ. ವೈಟರ್ ದ್ಯಾನ್ ನ್ಯೂಸ್ ನೋ ಆನ್ ರೇವನ್ಸ್ ಬ್ಯಾಕ್. ಅಂದರೆ ನೋಡಿ, ಇವಾಗ ನೋಡಿ ಇದು ಒಂದು ಪಕ್ಷಿ ಅಂತ ತಿಳ್ಕೊಳ್ಳಿ. ಇದ್ರ ಮೇಲ್ಗಡೆ ಇವಾಗ ನಾನು ವೈಟಲ್ಲಿ ಬರೆದ್ರೆ ಎಷ್ಟು ಬ್ರೈಟಾಗಿ ಕಾಣುತ್ತೆ ನಿಮಗೆ ಈ ಜಾಗ.
ಈ ಜಾಗ ಎಷ್ಟು ಬ್ರೈಟಾಗಿ ಕಾಣುತ್ತಲ್ವಾ, ಹಾಗೆ ಒಂದು ಕಪ್ಪು ಪಕ್ಷಿ ಮೇಲೆ ಸ್ನೋ ಬಿದ್ದರೆ ಎಷ್ಟು ಬ್ರೈಟಾಗಿ ಕಾಣುತ್ತೆ ಆ ಥರ ಬ್ರೈಟಾಗಿ ಕಾಣಿಸ್ತಾನೆ ರೋಮಿಯೋ ಅಂತ ಹೇಳ್ತಾಳೆ. ಕಮ್ ಜೆಂಟಲ್ ನೈಟ್ ಕಮ್ ಲವಿಂಗ್ ಬ್ಲ್ಯಾಕ್ ರೋಡ್ ನೈಟ್. ಅಂದರೆ ಎಲ್ಲರೂ ನೈಟ್ ನಾನು ಹೇಳ್ದಂಗೆ ಸ್ಕೇರಿ ಡಾರ್ಕ್ ಅಂದ್ಕೊಳ್ತಾರೆ, ಇವಳು ಮಾತ್ರ ಜೆಂಟಲ್ ಅಂತಿದ್ದಾಳೆ ಬಿಕಾಸ್ ನೈಟ್ ಈಸ್ ವೆರಿ ಲವಿಂಗ್ಲಿ ಫಾರ್ ಹರ್ ಆ್ಯಂಡ್ ಶೀ ಸೀಸ್ ನೈಟ್ ಆಸ್ ಕೈಂಡ್ ಆ್ಯಂಡ್ ಸೇಫ್. ಗಿವ್ ಮೀ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಇಂಟು ಲಿಟಲ್ ಸ್ಟಾರ್ಸ್. ಅಂದರೆ ಗಿವ್ ಮೀ ಮೈ ರೋಮಿಯೋ ಅಂದರೆ ಶಿ ವಾಂಟ್ಸ್ ಹಿಮ್ ಕಂಪ್ಲೀಟ್ಲಿ ಆ್ಯಸ್ ಅರ್ ಲವರ್. ಅವಳಿಗೆ ಬೇಕು ರೋಮಿಯೋ, ಮತ್ತು ಅವಳು ಸತ್ತ ಮೇಲೆ ಅವನನ್ನು ಕಟ್ ಮಾಡಿ ಸ್ಟಾರ್ ಮಾಡೋಕ್ಕೆ ಹೇಳ್ತಿದ್ದಾಳೆ. ಯಾಕೆಂದರೆ ಸ್ಟಾರ್ ಇಸ್ ಎಟರ್ನಲ್, ನೋ ಸ್ಟಾರ್ ಇಸ್ ಅ ಸಿಂಬಲ್ ಆಫ್ ಎಟರ್ನಲ್. ಅದಕ್ಕೆ ಎಟರ್ನಲ್ ಲವ್ ಥರ ಅವನ್ನ ಸ್ಟಾರ್ ಮಾಡಬೇಕು. ಆ್ಯಂಡ್ ಹೀಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಅಂದರೆ ಸ್ಕೈ ಈಸ್ ಆಲ್ರೆಡಿ ಸೋ ಬ್ಯೂಟಿಫುಲ್. Romeo will increase the beauty in sky. His presence will make heaven better ಅಂತಿದ್ದಾಳೆ. That all the world will be in love with night and pay no worship to the garrison. ಅಂದರೆ ಇವಾಗ ಎಲ್ರಿಗೂ ಬೆಳಕಂದರೆ ಇಷ್ಟ, ದಿನ ಅಂದರೆ ಇಷ್ಟ, ಬೆಳಕಿರುತ್ತೆ, ರಾತ್ರಿಗಿಂತ ದಿನ ಅಂದರೆ ಇಷ್ಟ. ಅದೇ ಅವನೇನಾದ್ರು ಸ್ಟಾರ್ ಆದರೆ ಎಲ್ರಿಗೂ ರಾತ್ರಿ ಇಷ್ಟ ಇರುತ್ತೆ. ಬ್ರೈಟ್ ಗ್ಯಾರಿಸನ್ ಅಂದರೆ ಬ್ರೈಟ್ ಸನ್ನು. ಆ ಸನ್ನನ್ನು ಎಲ್ಲರೂ ಪ್ರೀತಿ ಮಾಡೋದು ನಿಲ್ಲಿಸ್ಬಿಡ್ತಾರೆ, ಎಲ್ಲರೂ ರಾತ್ರಿನೇ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಒಂದು ಸಮ್ಮರಿ ನೋಡ್ಕೊಂಬರೋಣ. ಅವಳು ರಾತ್ರಿ ಬಾ ಅಂತೇಳಿ, ಯಾಕಂದರೆ ಅವ್ನು ರೋಮಿಯೋ ರಾತ್ರಿ ಬರ್ತಾನೆ, ಅವನು ರಾತ್ರಿ ಸೀಕ್ರೆಟಾಗಿ ಬರ್ತಾನೆ. ಇವಳಿಗೆ ರಾತ್ರಿ ಅಂದರೆ ಸೀಕ್ರೆಟು ಸೇಫು ಅಂತೆಲ್ಲ ಅನಿಸುತ್ತೆ. ಆ್ಯಂಡ್ ದೆನ್ ಅವನು ಸ್ನೋ, ಒಂದು ಬ್ಲ್ಯಾಕ್ ಬರ್ಡ್ ಮೇಲೆ ಸ್ನೋ ಹೆಂಗಿರುತ್ತೆ ಅಷ್ಟು ಬ್ರೈಟಾಗಿ ಕಾಣಿಸ್ತಿರ್ತಾನೆ. ಅವಳು ನೈಟ್ನ ಜೆಂಟಲ್ ಅಂತಾಳೆ ಬಿಕಾಸ್ ಇಟ್ ಗಿವ್ಸ್ ಹರ್ ಫ್ರೀಡಮ್. ಆ್ಯಂಡ್ ಅವಳು ಸತ್ತ ಮೇಲೆ ಅವನನ್ನು ಸ್ಟಾರ್ ಮಾಡಿಬಿಟ್ಟು ಹಾಕಬೇಕು ಅಂತಿದ್ದಾಳೆ, ಯಾಕಂದರೆ ಅವನು ಹೆವೆನನ್ನೇ ಇನ್ನೂ ಬ್ಯೂಟಿಫುಲ್ ಮಾಡ್ತಾನೆ. ಆಮೇಲೆ ಪೀಪಲ್ ವಿಲ್ ಸ್ಟಾರ್ಟ್ ಲವಿಂಗ್ ನೈಟ್ ಮೋರ್ ದ್ಯಾನ್ ಡೇ. ಸೊ ದಿಸ್ ವಾಸ್ ದ ಎಕ್ಸ್ಪ್ಲನೇಷನ್ ಫಾರ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಹೋಪ್ ಯು ಲೈಕ್ಡ್ ಇಟ್. ನಿಮಗೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ದಿಸ್ ಇಸ್ ಶ್ರೀ ಸೈನಿಂಗ್ ಆಫ್.